ಎಲ್ರಿಗೂ ಸ್ವಾಗತ. ಹೇಗಿದ್ದೀರಾ ಎಲ್ರು? ನಿಮ್ಮ ಪೂರ್ತಿ ದಿನ ಹೇಗ್ ಹೋಯ್ತು? ಚೆನ್ನಾಗ್ ಹೋಯ್ತಾ? ಎಲ್ರು ಚೆನ್ನಾಗಿದ್ದೀರಾ? ಎಸ್, ಹೇಗಿದ್ದೀರಾ ಎಲ್ರು? ಚೆನ್ನಾಗಿದ್ದೀರಾ? ಓಕೆ. ಸೊ ಇವತ್ತಿನ ಒಂದು ಕ್ಲಾಸ್ ಕಡೆಗೆ ಹೋಗೋಣ. ಆದ್ರೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಮೋಟಿವೇಶನಲ್ ಕೋಟ್ ಅನ್ನ ಅಂದ್ರೆ ಸ್ಟೋರಿಯನ್ನ, ಸಣ್ಣ ಕಥೆಯನ್ನ ನೋಡ್ಕೊಂಡ್ ಬರೋಣಂತೆ. ಎಸ್, ಎಲ್ರಿಗೂ ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಓಕೆ. ಸೊ ನಮ್ಮ ಈ ಒಂದು ಮೋಟಿವೇಶನಲ್ ಸ್ಟೋರಿ ಹೆಸರೇನು? ಕಥೆಯ ಹೆಸರೇನು? ದ ಕೈಟ್ ದಟ್ ಫ್ಲೂ ಟ್ವೈಸ್. ಕೈಟ್, ಯಾರಾದ್ರೂ ಕೈಟ್ ಹಾರಿಸಿದಿರಾ? ಕೈಟ್ ಯಾರಿಗ ಇಷ್ಟನ? ಹಾರಿಸ್ಲಿಕ್ಕೆ ಯಾರಿಗ್ ಸೇರುತ್ತೆ? ಎಸ್, ಎನಿಬಡಿ? ಹೌದಾ? ಸೊ ಈ ಒಂದು ಸ್ಟೋರಿ ಎದ್ರ ಬಗ್ಗೆ ಇದೆ? ಕೈಟ್ ಬಗ್ಗೆ ಇದೆಯಾ? ಇಲ್ಲ ಮಕ್ಳೇ, ಕೈಟ್ ಬಗ್ಗೆ ಇಲ್ಲ. ಕೈಟ್ ಅನ್ನೋ ಒಂದು ವಸ್ತುವನ್ನ ತಗೊಂಡು ಇಲ್ಲಿ ನಿಮಗೆ ಒಂದು ನಾವೇನ್ ಮಾಡ್ತಾ ಇದೀವಿ, ಒಂದು ಮೋಟಿವೇಶನ್ ಅನ್ನ ಕೊಡ್ತಾ ಇದ್ದೀವಿ. ಅದೇನು ಅಂತಂದ್ರೆ ಸ್ಟೋರಿ ಅಬೌಟ್ ಟ್ರೈಂಗ್ ಅಗೇನ್. ಗಾಳಿಪಟನ ಒಂದು ವಸ್ತುವಾಗಿ ಅದರ ಒಂದು ಚಿತ್ರಣದ ಮೂಲಕ ನಾವೇನ್ ಹೇಳ್ತಾ ಇದ್ದೀವಿ ಈ ಕಥೆಯ ಮೂಲಕ ಅಂದ್ರೆ ನಾವ್ ಯಾವತ್ತೂ ಯಾವುದೇ ತರದಿಂದ ಪ್ರಯತ್ನ ಮಾಡೋದನ್ನ ನಿಲ್ಲಿಸಬಾರ್ದು ಅಂತ. ಓಕೆ, ಸೊ ಈ ಕಥೆಯನ್ನ ನೋಡೋಣವಾ ಹೀಗೆ? ಎಸ್. Arjun loved kites more than anything. Every Republic Day, his village held a festival, and he had never won. This year, he built his best kite ever, bright red, strong, and ready to soar. ಸೊ ಇಲ್ಲಿ ಯಾರ ಒಂದು ಆ ಹುಡುಗನ ಹೆಸರು ನಾವಿಲ್ಲಿ ಕೇಳ್ತಾ ಇದ್ದೀವಿ? ಅದು ಅರ್ಜುನ್, ಹೌದಾ? ಸೊ ಅರ್ಜುನ್ ಏನಿದಾನೆ, ಅವನು ಅವನಿಗೆ ಗಾಳಿಪಟ ಹಾರಿಸೋದಂದ್ರೆ ತುಂಬಾ ಇಷ್ಟ. ಅವನಿಗೆ ಗಾಳಿಪಟ ಅಂದ್ರೇನೆ ತುಂಬಾ ಇಷ್ಟ. ಸೊ ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನದಂದು ಅವನ ಒಂದು ಹಳ್ಳಿಯಲ್ಲಿ, ಅವನ ಊರಲ್ಲಿ ಏನಿರ್ತಿತ್ತು, ಗಾಳಿಪಟದ ಒಂದು ಫೆಸ್ಟಿವಲ್ ಇರ್ತಿತ್ತು. ಅದರದೇ ಆದಂತ ಒಂದು ಹಬ್ಬ ಮಾಡ್ತಿದ್ರು, ಗಾಳಿಪಟ ಹಬ್ಬ ಅಂತ. ಪ್ರತಿ ವರ್ಷ ಅದ್ರಲ್ಲಿ ಭಾಗವಹಿಸ್ತಿದ್ದ. ಆದ್ರೆ ಪಾಪ ಅವ ಯಾವತ್ತು ಒಂದು ದಿನಾನು ಗೆಲ್ಲಿಲ್ಲ. ಆದ್ರೆ ಅದರಿಂದ ಅವ ಸೋತ್ ಹೋಗ್ಲಿಲ್ಲ. ಈ ವರ್ಷವೂ ಕೂಡ ಅವ ತಯಾರಾದ ಸ್ಪರ್ಧೆಗೆ. ತನ್ನ ಕಡೆ ಇದ್ದಂತ ಒಂದು ಅತಿ ಒಳ್ಳೆಯಾದಂತ ಒಂದು ಗಾಳಿಪಟನ ತಯಾರ್ ಮಾಡ್ದ. ಪೂರ್ತಿ ಕೆಂಪು ಬಣ್ಣಲ್ಲಿ ಸ್ಟ್ರಾಂಗ್ ಆಗಿರುವಂತ ಒಂದು ಜೋರಾಗಿ ಹಾರುವಂತ ಒಂದು ಗಾಳಿಪಟನ ತಯಾರ್ ಮಾಡ್ತಾನೆ. ಹಬ್ಬ ಶುರು ಆಯ್ತು, ಸ್ಪರ್ಧೆ ಶುರು ಆಯ್ತು. ಆದ್ರೆ ಏನಾಯ್ತು, ಅರ್ಜುನಿನ ಗಾಳಿಪಟ ಮೇಲ್ ಹಾರ್ತು. ಆದ್ರೆ ಒಮ್ಮಿಗ್ಲೊಮ್ಮೆ ಒಂದು ಜೋರಾದ ಹವಾ ಬಂದ್ಬಿಡ್ತು. ಜೋರಾದ ಗಾಳಿಯ ತೂರಿನಿಂದ ಏನಾಯ್ತು, ಅವನ ಒಂದು ಗಾಳಿಪಟ ನೆಲಕ್ಕೆ ಕುಸಿದು ಬಿದ್ದು ಬಿಡ್ತು. ಹೌದಾ? ಮುಳ್ಳುಗಳಿಂದ ತುಂಬಿರುವಂತಹ ಒಂದು ಗಿಡದಲ್ಲಿ ಗಾಳಿಪಟ ಬಿದ್ದು ಮುರಿದು ಹೋಯ್ತು. ಎಲ್ಲ ಹುಡುಗರು ಏನ್ ಮಾಡ್ತಾರೆ, ಅವನ್ ಮೇಲೆ ನಗ್ತಾ ನಿಂದಿರ್ತಾರೆ. ಅರ್ಜುನ್ ದುಃಖಿಯಾಗಿ ಏನಾಗ್ ಮಾಡ್ತಾನೆ, ಅವನು ದುಃಖದಿಂದ ಮನೆಗೆ ಅಳ್ಕೊಂತ ಓಡ್ ಹೋಗ್ತಾನೆ. At the festival, Arjun's kite flew high until a sudden gust twisted it into a crash. It landed in a thorny bush, broken and torn. Some boys laughed. Arjun ran home with tears in his eyes. ಹೌದಾ? ಅದೇ ದಿವಸ, ಅದೇ ಸಾಯಂಕಾಲ, that evening, grandfather sat beside him. ಅವರ ಅಜ್ಜ ಏನಾಯ್ತು, ಅರ್ಜುನಿನ ಅಜ್ಜ ಅವನ ಬಾಜುಕ ಕೂತ್ಕೊಂಡು, ಅವನ ಜೊತೆಗೆ ಕೂತ್ಕೊಂಡು ಏನಂತ ಹೇಳಿದ್ರು ಅವನಿಗೆ, ಅ ಕೈಟ್ ಫ್ಲೈಸ್ ನಾಟ್ ಬಿಕಾಸ್ ಇಟ್ ನೆವರ್ ಫಾಲ್ಸ್, ಬಟ್ ಬಿಕಾಸ್ someone mends it and tries again. This is not the end of your story. ಅವ್ರ ಏನನ್ನ ಹೇಳಿದ್ರು, ಗಾಳಿಪಟನ್ನ ನಾವ್ ಯಾಕೆ ಹಾರಿಸ್ತೀವಿ? ಅದು ಕೆಳಗಡೆ ಬಿದ್ದು ಹೋಗ್ಬಿಡ್ತದಂತ ಹಾರಿಸ್ತೀವಾ? ಇಲ್ಲ. ನಾವು ಅದನ್ನ ಯಾಕೆ ಹಾರಿಸ್ತೀವಿ, ಎದಕ್ಕೆ ಹಾರಿಸ್ಲಿಕ್ಕೆ ಸಾಧ್ಯವಾಗ್ತದೆ ಅಂದ್ರೆ, ಅದು ಕೆಳಗೆ ಬಿದ್ರು ಕೂಡ ಅದನ್ನ ಎತ್ತಿ ಅದನ್ನ ಮತ್ತೆ ಅದರಲ್ಲಿ ಏನೋ ಒಂದ್ ಕಡ್ಡಿ ಗಿಡ್ಡಿ ಚುಚ್ಚಿ ಅದನ್ನ ತಯಾರ್ ಮಾಡ್ತೀವಿ. ತಿರ್ಗಾ ಅದು ಮುರಿದಿದ್ದು ಕೂಡ ತಯಾರ್ ಮಾಡಿ ಮತ್ತೆ ಅದನ್ನ ಮೇಲಕ್ಕೆ ಹಾರಿಸ್ತೀವಿ. ಅದ್ರ ಅರ್ಥ ಏನು? ನಿನ್ನ ಕಥೆ ಇನ್ನು ಮುಗ್ದಿಲ್ಲ ಅಂತ ಅರ್ಥ. ಅರ್ಜುನ್ ಇದರಿಂದ ಪ್ರೇರಣೆ ಪಡ್ಕೊಂಡು ಮುರಿದಿರುವಂತ ಒಂದು ತುಕಡಿಗಳನ್ನ ವಾಪಸ್ ಜೋಡಿಸ್ತಾನೆ. ಗಾಳಿಪಟಿಯ ತುಕಡಿಯನ್ನ ಜೋಡಿಸಿ ಆಲ್ ನೈಟ್ ಅರ್ಜುನ್ ಮೆಂಡೆಡ್ ಹಿಸ್ ಕೈಟ್ ವಿತ್ ಕೇರ್. ಸೊ ಪೂರ್ತಿ ರಾತ್ರಿ ಕುಂತು ಅವನ
ಗಾಳಿಪಟನ್ನ ಸರಿ ಮಾಡ್ತಾನೆ. ದ ನೆಕ್ಸ್ಟ್ ಮಾರ್ನಿಂಗ್, ಮಾರನೇ ದಿನ ಅದನ್ನ ಮತ್ತೆ ತಿರ್ಗಾ ಹಾರಿಸ್ಲಿಕ್ತಾನೆ. ಅದು ಮೇಲ್ಗಡೆ, ತುಂಬಾ ಮೇಲ್ಗಡೆ ಹಾರ್ತು. ಅವನಿಗೆ ಜಡ್ಜಸ್ ಒಂದು ಸ್ಪೆಷಲ್ ಆದಂತ ವಿಶೇಷವಾದಂತ ಬಹುಮಾನ ಸರ್ಟಿಫಿಕೇಟ್ ಕೊಟ್ರು. ಯಾಕಂದ್ರೆ ಅವನು ಸೋಲನ್ನ ಒಪ್ಕೊಳ್ಳಿಲ್ಲ. ಅವನು ಮತ್ತೆ ತಿರ್ಗಾ ಏನ್ ಮಾಡ್ದ, ಆ ಗಾಳಿಪಟವನ್ನ ಸರಿ ಮಾಡ್ಕೊಂಡು ಬಂದು ಅದನ್ನ ಹಾರಿಸ್ದ. ಸೊ ಇದರ ಒಂದು ಉದ್ದೇಶ ಏನು, ಮಾರಲ್ ಏನಪ್ಪಾ ಅಂತಂತಂದ್ರೆ, ಫಾಲಿಂಗ್ ಡೌನ್ ಇಸ್ ನಾಟ್ ಫೇಲಿಯರ್, ಗಿವಿಂಗ್ ಅಪ್ ಇಸ್. ಎವ್ರಿ ಮಿಸ್ಟೇಕ್ ಇಸ್ ಅ ಚಾನ್ಸ್ ಟು ರೀಬಿಲ್ಡ್ ಸ್ಟ್ರಾಂಗರ್ ಅಂಡ್ ಟ್ರೈ ಅಗೇನ್. ಸೊ ನೀವು ಸೋತ್ ಹೋದ್ರಿ ಅಂತ ಯಾವಾಗ ಅನ್ಕೋತೀರಿ, ಅವಾಗೇ ನೀವು ಖರೆಯಾಗಿ ಸೋಲ್ತ್ರಿ. ತಪ್ಪುಗಳನ್ನ ನಾವು ಮಾಡಿದಾಗ ಅವನಿಂದ ಕಲ್ಕೊಂಡು ಮುಂದೆ ಆ ತಪ್ಪುಗಳನ್ನ ಆಗ್ಲಾರ್ದೆ ನಾವು ನೋಡ್ಕೋಬೇಕು. ಅವಾಗ ನಾವು ಇನ್ನೂ ಎಷ್ಟು ಏನಾಗ್ತೀವಿ, ಎತ್ತರಕ್ಕೆ ಬೆಳಿತೀವಿ. ತಪ್ಪಾಗಿದೆ ಅಥವಾ ಯಾವುದೇ ತರದಿಂದ ಯಾವುದೇ ಒಂದು ಕೆಲಸದಲ್ಲಿ ನಾವು ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಬರಲಿಲ್ಲ ಅಂತ ಅನ್ಕೊಂಡು ನಾವ್ ಹಾಗೆ ಇದು ನನ್ ಕೈಲೇ ಆಗಲ್ಲ ಬಿಡಪ್ಪ ಅಂತ ಅನ್ಕೊಂಡ್ಬಿಟ್ವಿ ಅಂತಂದ್ರೆ ಅವಾಗ ನಾವು ನಿಜವಾಗಿ ಸೋತ್ ಬಿಟ್ವಿ. ನಾವ್ ಯಾವತ್ತೂ ಹಾಗ ಅನ್ಕೋಬಾರ್ದು. ಯಾಕಂದ್ರೆ ತಪ್ಪು ಆಗೋದು ಬಹಳ ಸಹಜ. ಯಾಕಂದ್ರೆ ನಾವು ಮನುಷ್ಯರು ತಪ್ಪು ಮಾಡೇ ಮಾಡ್ತಾರೆ. ಆದ್ರೆ ಆ ತಪ್ಪುಗಳನ್ನ ತಿಳಿಲಾರ್ದೆ ಆಗುದು ಬೇರೆದು. ತಿಳಿದ್ರೂ ಕೂಡ ನೀವು ತಪ್ಪು ಮಾಡಿದ್ರೆ ಅದು ನೀವು ಬೇಕಂತ ಮಾಡಿದಿರಿ ಅಂತ ಅರ್ಥ. ಹಾಗಾಗಿ ತಪ್ಪುಗಳಿಂದ ಕಲಿತು ಮುಂದ್ ಬರ್ಬೇಕು. ಯಾವತ್ತು ಜೀವನದಲ್ಲಿ ಸೋಲನ್ನ ಒಪ್ಕೋಬಾರ್ದು. ನಾವು ಮತ್ತೆ ಮತ್ತೆ ಏನ್ ಮಾಡ್ಬೇಕು, ಪ್ರಯತ್ನದಲ್ಲಿ ತೊಡಗಿರಬೇಕು. ಅಂದಾಗೆ ನಮ್ಮ ಜೀವನಕ್ಕೆ ನಾವ್ ಏನ್ ಮಾಡ್ತೀವಿ, ಸಾರ್ಥಕತೆಯನ್ನ ಕೊಟ್ಟಂಗಾಗುತ್ತೆ. ಎಸ್. ಸೊ ಈ ಒಂದು ಕಥೆಯ ಮೂಲಕ ನಮ್ಮ ಮುಂದಿನ ಒಂದು ಪಾಠದ ವಿಷಯ ಕಡೆ ಹೋಗೋಣ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವ್ ಏನ್ ಓದ್ತಾ ಇದೀವಪ್ಪ, ಏನನ್ನ ಕಲಿತಾ ಇದ್ದೀವಿ? ನಾವು ಕಲಿತಾ ಇರೋದು ಸಂಬಂಧಗಳ ಬಗ್ಗೆ. ಯಾವ್ದರ ಸಂಬಂಧಗಳ ಬಗ್ಗೆ ಹೇಳ್ಬೋದಾ? ಆಕಾರ ಮತ್ತು ಸಂಖ್ಯೆ ಕ್ರಮಗಳ ನಡುವೆ ಇರುವಂತಹ ಒಂದು ಸಂಬಂಧ. ಅದರ ಜೊತೆಗೆ ನಾವು ಸಂಖ್ಯೆ ಕ್ರಮಗಳಲ್ಲಿ ಇರುವಂತಹ ಒಂದು ಮುಚ್ಚಿಟ್ಟಲಾಗಿ ಇರುವಂತಹ ಒಂದು ವಿಶೇಷವಾದ ಸತ್ಯಗಳ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಓಕೆ. ಸೊ ಮೊದಲಿಗೆ ನಾ ಯಾವ್ದನ್ನ ತಗೊಳ್ತಾ ಇದ್ದೀವಿ ಮಕ್ಳೇ? ಸೊ ನಾನಿಲ್ಲಿ ಒಂದನ್ನ ತಗೊಂಡಿದ್ದೀನಿ. ಒಂದ್ ನಿಮಿಷ ಮಕ್ಳೇ, ಒಂದ್ ನಿಮಿಷ. ಎಸ್, ನಾನಿಲ್ಲಿ ಏನ್ ಮಾಡಿದೀನಿ, ಒಂದೇ ಆಗಿರುವಂತಹ ಒಂದು ಚೌಕನ್ನ ತಗೊಂಡಿದ್ದೀನಿ. ಹೌದಾ? ಸೊ ಇದು ಯಾವ ಸಂಖ್ಯೆಯನ್ನ ತೋರಿಸ್ತದೆ? ಒಂದು ಚೌಕು ಯಾವ ಸಂಖ್ಯೆಯನ್ನ ತೋರಿಸ್ತಾ ಇದೆ ಹೇಳಿ ನೋಡೋಣ. ಅದು ಒಂದನ್ನ ತೋರಿಸ್ತಾ ಇದೆ. ಒಂದು. ಹೌದಾ? ಒಂದು ಚೌಕು ಒಂದನ್ನ ತೋರಿಸ್ತಾ ಇದೆ. ಎಮ್ ಐ ಕರೆಕ್ಟ್? ಹೌದಾ? ಅದೇ ನಾನ್ ಏನ್ ಮಾಡ್ತೀನಿ ಈಗ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೀನಿ. ಅಲ್ಲಿ ಏನಾಯ್ತು, ಅಲ್ಲಿ ಎಷ್ಟು ಚೌಕ್ ಜೋಡಣೆ ಆದ್ವು ಹೇಳ್ಬೋದಾ? ಯಾರಾದ್ರೂ ಹೇಳ್ಬೋದಾ? 3 ಚೌಕ್ ಜೋಡಣೆ ಆಯ್ತು. 3. ಹೌದಾ? 1 2 3 ಹಳದಿ ಬಣ್ಣದ ಚೌಕಗಳಲ್ಲಿ ನೀವು ನೋಡಬಹುದು. ಕರೆಕ್ಟ್. ಸೊ ಇಲ್ಲಿ 3 ಚೌಕಗಳ ಜೋಡಣೆ ಆದಾಗ ಇಲ್ಲಿ ನಮ್ಗೆ ಒಟ್ಟಾರೆ ಎಷ್ಟು ಚೌಕಗಳೇ ಹೇಳಿ ನೋಡೋಣ, ಎಷ್ಟು ಸಿಕ್ವು? ಒಟ್ಟಾರೆ ನಮ್ಗೆ ಸಿಕ್ವು 4 ಚೌಕಗಳು. ಹೌದಾ? 4 ಚೌಕಗಳು. ಸೊ 1 + 3, ಮೊದಲಿಗೆ 1 ಚೌಕ್ ಇತ್ತು, ಅದಕ್ಕೆ 3 ಚೌಕಗಳನ್ನ ಕೂಡಿಸ್ದೆ, ನನಗೆ ಸಿಕ್ತು 4 ಚೌಕು. ಹೌದಾ? 4 ಚೌಕ್ ಸಿಕ್ತು. ಈಗ 4 ಅನ್ನೋ ಒಂದು ಸಂಖ್ಯೆ ಯಾವುದರ ಒಂದು ಸ್ಕ್ವೇರ್ ನಂಬರ್ ಆಗಿದೆ? ಯಾ ನಂಬರ್ದು ಸ್ಕ್ವೇರ್ ಅದು ಹೇಳಿ ನೋಡೋಣ, ಹೇಳ್ಬೋದಾ? ಯಾವ ನಂಬರ್ ಸ್ಕ್ವೇರ್ ಆಗಿದೆ? ಅದು 2ನೇ ನಂಬರ ಒಂದು ಸ್ಕ್ವೇರ್ ಆಗಿದೆ. ಹೌದೋ ಇಲ್ಲೋ? 2 2 4 ಅಂತ ಕರಿತೀವಿ ನಾವು. ಕರೆಕ್ಟಾ ನಾ ಹೇಳೋದು? ಹೌದಾ? 2 2 4 ಅಂತ ಕರಿತೀವಿ. ಹೌದೋ ಇಲ್ವೋ? ಹಾಗಾದ್ರೆ ಇಲ್ಲಿ ನಮ್ಗೆ ಏನ್ ಸಿಕ್ಕು? ಇಲ್ಲಿ ನಮ್ಗೆ ವರ್ಗಗಳು. ಹೌದಾ? 2ನೇ ಸಂಖ್ಯೆ ಒಂದು ವರ್ಗವಾಗಿದೆ 4. ಈಗ 3ನೇ ಹಂತಕ್ಕೆ ಹೋಗೋಣ. 3ನೇ ಹಂತಕ್ಕೆ ಬಂದಾಗ ಎಷ್ಟು ಚೌಕಗಳು ಕೂಡಿದ್ವು ಇಲ್ಲಿ? 1 2 3 4 5. 5 ಚೌಕಗಳು ಕೂಡಿದ್ವು. 5 ಚೌಕಗಳ ಕೂಡಿದಾಗ ನಮ್ಗೆ ಒಟ್ಟಾರೆ ಯಾವ ಸಂಖ್ಯೆ ಸಿಕ್ತು ಮಕ್ಕಳೇ? 1 + 3 + 5 ಎಷ್ಟು ಬಂತು? 9 ಬಂತು. ಏನ್ ಬಂತು? 9 ಬಂತು. 9 ಒಂದು ಸಂಖ್ಯೆ ಯಾವ ಸಂಖ್ಯೆಯ ವರ್ಗವಾಗಿದೆ? ಯಾವುದರ ವರ್ಗವಾಗಿದೆ?
ಅದು ಇದೆ ಮೂರದ್ದು, ಹೌದಾ ಇಲ್ವೋ? ಮೂರ್ಲೆ 9. ಈಗ 4ನೇ ಒಂದು ಲೇಯರ್ಗೆ ಹೋಗೋಣ. ಸೊ 4ನೇ ಹಂತಕ್ಕೆ ಬಂದಾಗ ಎಷ್ಟು ಚೌಕಗಳು ಕೂಡಿದ್ವು ಇಲ್ಲಿ? 1 2 3 4 5 6 7. ಸೊ 1 + 3 + 5 + 7 ನಾವು ಕೂಡಿಸಿದಾಗ 1ರಿಂದ ಪ್ರಾರಂಭವಾಗಿ 7ನೇ ತನಕ ನಾವು ಕೂಡಿಸಿದಾಗ ನಮ್ಗೆ ಯಾವ ಸಂಖ್ಯೆ ಸಿಕ್ತು? 16 ಸಿಕ್ತು. 16 ಸಂಖ್ಯೆ. 16 ಯಾವುದರ ವರ್ಗವಾಗಿದೆ? 4. ಹೌದಾ ಇಲ್ಲೋ? 4 4 16 ಅಂತ ಹೇಳ್ತೀವಿ ನಾವು. ಕರೆಕ್ಟ್. ಈಗ 5ನೇ ಹಂತಕ್ಕೆ ಹೋಗೋಣ. 5ನೇ ಹಂತಕ್ಕೆ ಯಾವ ಒಂದು ಸಂಖ್ಯೆ, ಎಷ್ಟು ಸಂಖ್ಯೆ ಚೌಕಗಳು ಕೂಡಿದ್ವು ಇಲ್ಲಿ? 1 2 3 4 5 6 7 8 9. ಸೊ 1 + 3 + 5 + 7 + 9. ಸೊ ಇವು ಅಷ್ಟು ಸಂಖ್ಯೆಗಳನ್ನ ಕೂಡಿಸಿದಾಗ ನಮ್ಗೆ ಯಾವ ಸಂಖ್ಯೆ ಬರುತ್ತೆ? 25. 25. ಹೌದಾ? ಸೊ 25 ಯಾವ ಸಂಖ್ಯೆ ವರ್ಗವಾಗಿದೆ? 5 5 25. ಹೌದಾ ಇಲ್ವೋ? 5 5 25 ಅಂತೀವಿ. ಈಗ 6ನೇ ಹಂತಕ್ಕೆ ಬರೋಣ ಅಂತೆ. 6ನೇ ಹಂತದಲ್ಲಿ ಏನಾಗುತ್ತೆ? ಎಷ್ಟು ಒಂದು ಚೌಕಗಳು ಕೂಡಿದ್ವಿ ಇಲ್ಲಿ? 1 2 3 4 5 6 7 8 9 10 11 ಚೌಕಗಳು. ಸೊ ಇದನ್ನ ಕೂಡಿಸಿದಾಗ ನಮ್ಗೆ ಯಾವ ಸಂಖ್ಯೆ ಬರುತ್ತೆ? 36 ಬರುತ್ತೆ ಮಕ್ಕಳೇ. 1 + 3 + 5 + 7 + 9 + 11 ಕೂಡಿಸಿದಾಗ ನಮ್ಗೆ 36 ಬರುತ್ತೆ. 36 ಏನದರ ಅರ್ಥ? ಅದು ಯಾವುದರ ವರ್ಗ? 6 6 36 ಅಂತ ಹೇಳ್ತೀವಿ ನಾವು. ಹೌದಾ? ನಾನ್ ನಿಮ್ಗೆ ಈಗ 1ರಿಂದ 6 ಹಂತದವರೆಗೆ ನಾನ್ ನಿಮ್ಗೆ ಚೌಕಗಳನ್ನ ಕೂಡಿಸ್ಕೊಂತ ಹೋದೆ. ಹೌದಾ ಇಲ್ವೋ? ಇಲ್ಲಿ ನೀವ್ ಏನನ್ನ ಗಮನಿಸಬಹುದು ಮಕ್ಳೇ? ಹೇಳ್ಬೋದಾ ನೀವು? ಇದರಲ್ಲಿ ನೀವ್ ಏನನ್ನ ನೋಡ್ತಾ ಇದ್ದೀರಾ? ನಮ್ಗೆ ಯಾವ ಸಂಖ್ಯೆಗಳು ಸಿಗ್ತಾ ಹೋದವು? ನಾವು ಇವು 1ನೇ ಹಂತದಿಂದ ಪ್ರಾರಂಭವಾಗಿ 6ನೇ ಹಂತದವರೆಗೂ ನಾವ್ ಎಷ್ಟು ಸಂಖ್ಯೆಗಳನ್ನ ಕೂಡಿಸ್ವಿದೀವಲ್ಲ, ಅವಾಗ ನಮ್ಗೆ ಯಾವ ಸಂಖ್ಯೆಗಳು ಸಿಗ್ತಾ ಹೋದ್ವು? ನಮಗೆ ಸಿಕ್ಕಿದ್ದು ವರ್ಗಗಳು. ಹೌದೋ ಇಲ್ವೋ? ವರ್ಗಗಳು ಸಿಕ್ತು. 1 4 9 16 25 36 ವರ್ಗಗಳು ನಮ್ಗೆ ಸಿಗ್ತಾ ಹೋದ್ವು. ಹೌದಾ? ಆದ್ರೆ ಈ ವರ್ಗಗಳನ್ನ ನಾವ್ ಹೇಗೆ ಪಡ್ಕೊಂಡ್ವಿ ಮಕ್ಳೇ? ಹೇಳ್ಬೋದಾ? ನೀವ್ ಹೇಗೆ ಪಡ್ಕೊಂಡ್ವಿ? ನಾವು ಪಡ್ಕೊಂಡಿದ್ವು ಹೇಗೆ ಪಡ್ಕೊಂಡ್ವಿ? ಯಾವ ಸಂಖ್ಯೆಗಳನ್ನ ಕೂಡಿಸಿದ್ರಿ ಇಲ್ಲಿ ನೀವು? ನೀವ್ ಕೂಡ್ಸಿದ್ದು ಬೆಸೆ ಸಂಖ್ಯೆಗಳನ್ನ ನೋಡ್ಬೋದಾ ಯಾರಾದ್ರೂ? ನಾನಿಲ್ಲಿ ಹೈಲೈಟ್ ಮಾಡಿದೀನಿ ನೋಡ್ರಿ. ಹೌದಾ? 1 ಆದ್ಮೇಲೆ 3 ಚೌಕಗಳನ್ನ ತಂದ್ವಿ. 3 ಆದ್ಮೇಲೆ ಹಸಿರು ಬಣ್ಣದಲ್ಲಿ 5 ಚೌಕಗಳು, ನಂತರ ಪಿಂಕ್ ಕಲರ್ ಬಣ್ಣದಲ್ಲಿ 7 ಚೌಕಗಳು, ಪರ್ಪಲ್ ಕಲರ್ ಅಲ್ಲಿ 9 ಚೌಕಗಳು, ನಂತರ ಕೊನೆಯಲ್ಲಿ 11 ಚೌಕಗಳು. ಸೊ 1 3 5 7 9 11 ಇವೆಲ್ಲ ಯಾವ ಸಂಖ್ಯೆಗಳು? ಬೆಸ ಸಂಖ್ಯೆಗಳನ್ನು. ಹೌದಾ ಇಲ್ಲೋ? ಸೊ ಈ ಬೆಸ ಸಂಖ್ಯೆಗಳನ್ನ ನೀವು ಕೂಡಿಸಿದಾಗ, ಒಂದಕ್ಕೊಂದು ಜೊತೆ ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ ಯಾವ ಸಂಖ್ಯೆಗಳು ಸಿಗ್ತಾವೆ ಮಕ್ಳೇ? ವರ್ಗಗಳು ಸಿಗ್ತಾ ಹೋಗ್ತಾವೆ. ಸೊ ಇಲ್ಲಿ ನೀವು ನೋಡಬಹುದು ಸಂಖ್ಯೆಗಳು ಇರುವಂತಹ ಒಂದು ಏನು ವಿಶೇಷವಾದಂತಹ ಸಂಬಂಧ. ಸಂಖ್ಯೆ ಶ್ರೇಣಿ ಅಂದ್ರೆ ಬೆಸ ಸಂಖ್ಯೆ ಶ್ರೇಣಿ ಮತ್ತು ವರ್ಗಗಳ ಸಂಖ್ಯೆ ಶ್ರೇಣಿ ನಡುವೆ ಇರುವಂತಹ ಒಂದು ವಿಶೇಷವಾದ ಸಂಬಂಧವನ್ನ ನೀವು ಇಲ್ಲಿ ನೋಡಬಹುದು. ಹೌದಾ? ಸೊ ಇಲ್ಲಿ ಚೌಕಗಳ ರೂಪದಲ್ಲಿ ಏನಾಗ್ತಾ ಹೋಗ್ತಾವೆ? ಹಂತಗಳ ಫ್ರೇಮ್ ಹಾಕೊಂತ ಹೋಗ್ತಾವೆ. ಹೌದಾ? ಇಲ್ಲಿ ನೋಡಿ, ಗಮನಿಸಿ, ಎಲ್ ಶೇಪ್ ಫಾರ್ಮ್ ಆಗ್ತಾ ಹೋಗುತ್ತೆ. ನೋಡಿ, ಈ ರೀತಿ ಇಲ್ಲಿ ಎಲ್ ಶೇಪ್ ಬಂತು. ನಂತರ 3ನೇ ಹಂತದಲ್ಲಿ ಮತ್ತೆ ತಿರ್ಗಾ ಎಲ್ ಶೇಪ್. ಹೌದಾ? ಎಲ್ ಶೇಪ್. ಈ ರೀತಿ ಎಲ್ ಶೇಪ್ ಇಲ್ಲಿ ಪ್ರಾರಂಭ ಆಗ್ತಾನೆ ಹೋಗುತ್ತೆ. ಹೌದಾ ಇಲ್ವೋ? ಸೊ ಇಲ್ಲಿ ಚೌಕಗಳು ರೂಪದಲ್ಲಿ ನಾವೇನ್ ಮಾಡ್ತೀವಿ? ಸ್ಕ್ವೇರ್ ನಂಬರ್ಸ್ ಅಂತ ಹೇಳ್ತೀವಿ ನಾವು, ವರ್ಗಗಳು. ಹೌದೋ ಇಲ್ವೋ? ಅವು ಚೌಕ ರೂಪದಲ್ಲಿಯೇ ನಾವೇನ್ ಮಾಡ್ತೀವಿ? ತೋರಿಸ್ಕೊಂತ ಹೋಗ್ತೀವಿ. ಓಕೆ. ಸೊ ವರ್ಗಗಳು ಅಂದ್ರೆ ಆ ಒಂದು ಸಂಖ್ಯೆ ಶ್ರೇಣಿ ಮತ್ತು ಮತ್ತೊಂದು ಯಾವ್ದು ಮಕ್ಳೇ? ವರ್ಗಗಳು ಸಂಖ್ಯೆ ಶ್ರೇಣಿ ಮತ್ತು ಬೆಸ ಸಂಖ್ಯೆ ಶ್ರೇಣಿಯಲ್ಲಿ ಇರುವಂತಹ ಒಂದು ವಿಶೇಷವಾದ ಸಂಬಂಧವನ್ನ ನಾವಿಲ್ಲಿ ನೋಡಬಹುದು. ಓಕೆ. ಸೊ ಇಲ್ಲಿ ಒಂದು ಪ್ರಶ್ನೆ ನಿಮ್ಗೆ ಕೇಳ್ತೀನಿ. ಇಫ್ ಯು ಆಡ್ ದ ಫಸ್ಟ್ 6 odd numbers together, what perfect square will you discover? ಸೊ
ಮೊದಲನೇ 6 ಬೆಸ ಸಂಖ್ಯೆಗಳನ್ನ ನಾವು ಕೂಡಿಸಿದಾಗ, ಮೊದಲನೇ 6 ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ ನಮಗೆ ಯಾವ ಒಂದು ವರ್ಗ ಸಿಗುತ್ತೆ ಹೇಳ್ಬೋದಾ? ಸೊ ಇಲ್ಲಿ ನೋಡಿ ಎಷ್ಟು ಸಂಖ್ಯೆಗಳಿದಾವೆ, 1 2 3 4 5 6. ಸೊ ನಾವಿಲ್ಲಿ 6 ಬೆಸ ಸಂಖ್ಯೆಗಳನ್ನ ಕೂಡಿಸಿದಾಗ ನಮ್ಗೆ ಯಾವ ವರ್ಗ ಬಂದಿದೆ, ಇಲ್ಲಿ 36 ಬಂದಿದೆ. ಸೊ ನಮ್ಮ 36 ಏನಾಗುತ್ತೆ, ನಮ್ಮ ಒಂದು ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಆಗುತ್ತೆ, ವರ್ಗ ಸಂಖ್ಯೆ ಆಗುತ್ತೆ. ಓಕೆ, ಎಸ್. ಮುಂದಿನ ವಿಷಯಕ್ಕೆ ಹೋಗೋಣ ಈಗ. ಓಕೆ, ಎಲ್ರಿಗೂ ಕಾಣ್ತಾ ಇದೆಯಾ? ಎವ್ರಿಬಡಿ ಕ್ಯಾನ್ ಸಿ ದಿಸ್. ನಾವಿಲ್ಲಿ ಏನನ್ನ ಕಲಿತಾ ಇದೀವಿ ಅಂತಂತಂದ್ರೆ, ನಾವೀಗ ಕಲಿಯೋದು ಟ್ರ್ಯಾಂಗ್ಯುಲರ್ ನಂಬರ್ಸ್, ಅಂದ್ರೆ ತ್ರಿಕೋಣೀಯ ಸಂಖ್ಯೆಗಳು. ಹೌದಾ? ತ್ರಿಕೋಣೀಯ ಸಂಖ್ಯೆಗಳು ಮತ್ತು ಅದರ ನಡುವೆ ಇರುವಂತಹ ವರ್ಗಗಳ ಜೊತೆಗೆ ಇರುವಂತಹ ಒಂದು ಸಂಬಂಧದ ಬಗ್ಗೆ ನಾವಿಲ್ಲಿ ನೋಡೋಣ ಅಂತೆ. ಸರಿನಾ? ತ್ರಿಕೋಣೀಯ ಸಂಖ್ಯೆಗಳು ಮತ್ತು ವರ್ಗಗಳ ನಡುವೆ. ಹೌದಾ? ಸೊ ಇಲ್ಲಿ ನೀವು ಚುಕ್ಕಿಗಳನ್ನ ನೋಡ್ತಾ ಇದ್ದೀರಾ, ದೊಡ್ಡ ದೊಡ್ಡ ಚುಕ್ಕಿಗಳು. ಇವ್ ಎಷ್ಟು ಚುಕ್ಕಿಗಳಿದಾವೆ ಎಣಿಸ್ಬೋದಾ? ಯಾರಾದ್ರೂ ಎಷ್ಟು ಚುಕ್ಕಿಗಳಿದಾವೆ ಅಂತ ಎಣಿಸ್ಬೋದಾ? 1 2 3 ಚುಕ್ಕಿ. ಹೌದಾ? ಇಲ್ಲಿ 1 2 3 4 5 6. ಸೊ ಈ ಕಡೆ 3 ಚುಕ್ಕಿ, ಈ ಕಡೆ 6 ಚುಕ್ಕಿ. ಹೌದಾ? 3 ಮತ್ತು 6 ಇದನ್ನ ಕೂಡಿಸ್ಬಿಡ್ತೀನಿ. ಏನಾಯ್ತು, ನನಗೆ ಏನ್ ಸಿಕ್ತು? ಹೌದಾ? ಕೂಡಿಸಿದಾಗ ಏನ್ ಸಿಕ್ತು ಹೇಳಿ ನೋಡೋಣ. ಈ ರೀತಿ ಇದ್ವು, ಇವನ್ನ ಕೂಡಿಸ್ಬಿಟ್ಟೆ, 3 ಮತ್ತು 6. ಏನಾಯ್ತು, ಇದು ಯಾವ ಆಕಾರದಲ್ಲಿ ಬಂತು? ಚೌಕ ಆಕಾರದಲ್ಲಿ ಬಂತು. ಹೌದೋ ಇಲ್ವೋ? ಸೊ 3 + 6 ಅಂದ್ರೆ ಎಷ್ಟು ಬರುತ್ತೆ ನಮ್ಗೀಗ? 1 2 3 4 5 6 7 8 9. ಸೊ 3 + 6 ನಮ್ಗೆ ಏನ್ ಸಿಕ್ತು? 9 ಸಿಕ್ತು. 9 ಯಾವ ಒಂದು ವರ್ಗ ಇದೆ? ಯಾವ ಒಂದು ಸಂಖ್ಯೆಯ ವರ್ಗ? 3 3 9. ಹೌದಾ ಇಲ್ವೋ? ಹಾಗಾದ್ರೆ ತ್ರಿಕೋಣೀಯ ಸಂಖ್ಯೆಗಳಿಂತವೂ ಕೂಡ ನಮ್ಗೆ ಏನ್ ಸಿಗ್ತಾವೆ? ವರ್ಗಗಳು ಸಿಗ್ತಾವೆ ಮಕ್ಳೇ. ಹೌದಾ? ಈಗ ಮತ್ತೊಂದು ನೋಡೋಣ ಅಂತ ಇದೇ ರೀತಿ. ಈಗ ನೋಡಿ, ಇಲ್ಲಿ ಇಲ್ಲಿ ಎಷ್ಟು ಚುಕ್ಕಿಗಳಿದಾವೆ ಎನಿಸ್ಬೋದಾ ನೀವು? 1 2 3 4 5 6 7 8 9 10. ಇಲ್ಲಿ 10 ಚುಕ್ಕಿಗಳಿದಾವೆ. ಇಲ್ಲಿ ಎಷ್ಟು ಚುಕ್ಕಿ ಇದಾವೆ ಎಣಿಸ್ತೀರಾ? ಎಣಿಸಿ ನೋಡೋಣ. 1 2 3 4 5 6 ಚುಕ್ಕಿಗಳಿದಾವೆ. ಎಷ್ಟಿದಾವೆ? 6 ಚುಕ್ಕಿಗಳು ಇದಾವೆ. ಹೌದೋ ಇಲ್ವೋ? ಎಮ್ ಐ ಕರೆಕ್ಟ್? 6 ಚುಕ್ಕಿಗಳಿದಾವೆ. ಕರೆಕ್ಟ್. ಸೊ 6 ಚುಕ್ಕಿಗಳು, 6 ಈ ಕಡೆ 6 ಈ ಕಡೆ ಎಷ್ಟಿದಾವೆ? ಎಷ್ಟಿದ್ವು? 10. ಹೆನಾ? ಹೌದೋ ಇಲ್ವೋ? ಹೌದೋ ಇಲ್ವೋ? 10 ಈ ಕಡೆ 6. ಸೊ 2 ಕೂಡ್ಸಿದ್ರೆ ಎಷ್ಟು ಬಂತು ನಮ್ಗೆ? 10 6 16. ಹೌದೋ ಇಲ್ವೋ? 16 ಒಂದು ವರ್ಗ. ಯಾವ ಸಂಖ್ಯೆಯ ವರ್ಗ? 4 4 16 ಅಂತ ಹೇಳ್ತೀವಿ ನಾವು. ಹೌದೋ ಇಲ್ವೋ? ಎಸ್. ಸೊ ಈ ರೀತಿ ಮಕ್ಕಳೇ ನಾವೇನ್ ಮಾಡ್ಬೋದು, ತ್ರಿಕೋಣೀಯ ಸಂಖ್ಯೆಗಳನ್ನ, 2 ತ್ರಿಕೋಣ ಸಂಖ್ಯೆಗಳನ್ನ ನಾವು ಒಂದಕ್ಕೊಂದು ಜೊತೆ ಕೂಡಿಸಿದಾಗ ನಮ್ಗೆ ಏನ್ ಬರ್ತಾವೆ? ವರ್ಗಗಳು ಬರ್ತಾವೆ ಮಕ್ಕಳೇ. ಏನ್ ಬರ್ತಾವೆ ಹೇಳಿ ನೋಡೋಣ? ವರ್ಗಗಳು ಬರ್ತಾವೆ. ಇಸ್ ಇಟ್ ಕ್ಲಿಯರ್ ಟು ಎವ್ರಿಬಡಿ? ಅರ್ಥ ಆಯ್ತಾ ಮಕ್ಳೇ ಎಲ್ರಿಗೂ? ಓಕೆ. ಸೊ ಇಲ್ಲಿ ಮತ್ತೊಂದು ಪ್ರಶ್ನೆ ನೋಡೋಣಂತೆ. ಇಲ್ಲಿ ಒಂದ್ ನಿಮಿಷ. ಎಸ್, ಒಂದಿಷ್ಟು ಝೂಮ್ ಮಾಡ್ತೀನಿ. ಓಕೆ. ಸೊ ವಿಚ್ 2 adjacent triangular numbers merge to form the perfect square 25? ಯಾವ 2 ತ್ರಿಕೋಣೀಯ ಸಂಖ್ಯೆಗಳನ್ನ ನಾವು ಕೂಡಿಸಿದಾಗ ನಮ್ಗೆ 25 ವರ್ಗ ಸಂಖ್ಯೆ ಬರುತ್ತೆ ಹೇಳ್ಬೋದಾ ಯಾರಾದ್ರೂ? ಪ್ರಯತ್ನ ಮಾಡಿ ಮಕ್ಕಳೇ, ಹೇಳ್ಬೋದಾ ಯಾರಾದ್ರೂ? ಎಸ್, ಎನಿಬಡಿ? ಇಲ್ಲಿ ನೋಡೋಣವಾ ಅದನ್ನ. 25 ಬರ್ಬೇಕು. ನಾವು 16 ತನಕ ಇಲ್ಲಿ ಮಾಡಿದ್ವಿ. ಹೌದಾ? 25ಕ್ಕೆ ಹೋಗೋಣಂತೆ. ಸೊ ಇಲ್ಲಿ ಎಷ್ಟು ಚುಕ್ಕಿಗಳಿದಾವೆ ನೋಡಿ? 1 2 3 4 5 6 7 8 9 10 11 12 13 14 15. ಇಲ್ಲಿ 16 ಇದಾವೆ. ಇಲ್ಲಿ 1 2 3 4 5 6 7 8 9 10. ಸೊ ಈ ಕಡೆ 10 ಈ ಕಡೆ 15. ಎರಡೂ ಕೂಡ ತ್ರಿಕೋಣೀಯ ಸಂಖ್ಯೆಗಳು.
ಇದನ್ನ ಕೂಡಿಸಿದಾಗ ನಮ್ಗೆ ಎಷ್ಟು ಬರುತ್ತೆ? 10 ಮತ್ತು 15 ಕೂಡಿಸಿದ್ರೆ ನಮ್ಗೆ 25 ವರ್ಗ ಬರುತ್ತೆ. ಅಂದ್ರೆ 5 25. ಸೊ ನೀವು 25 ಪಡಿಬೇಕಂದ್ರೆ ನಾವ್ ಏನ್ ಮಾಡ್ಬೇಕು? 10 ಮತ್ತು 15 ತ್ರಿಕೋಣೀಯ ಸಂಖ್ಯೆಯನ್ನ ತೆಗೆದುಕೊಳ್ಳಬೇಕು. ಅರ್ಥ ಆಯ್ತಾ ಮಕ್ಳೇ? ಇಂಟ್ರೆಸ್ಟಿಂಗ್ ಅನಿಸ್ತಾ ಇವತ್ತಿನ ಒಂದು ಸೆಷನ್? ಸೊ ಇಲ್ಲಿ ನಾವ್ ಏನನ್ನ ಕಲಿತ್ವಿ? ಸಂಖ್ಯೆ ಶ್ರೇಣಿಯಲ್ಲಿ ಇರುವಂತಹ ಒಂದು ವಿಶೇಷವಾದ ಸಂಬಂಧವನ್ನ ನೋಡ್ಕೊಂಡ್ವಿ ಮಕ್ಕಳೇ. ಹೌದಾ? ಬೇರೆ ಬೇರೆ ಸಂಖ್ಯೆ ಶ್ರೇಣಿಗಳಲ್ಲಿ ಏನಿರ್ತಾವೆ? ವಿಶೇಷವಾದಂತಹ ಸಂಬಂಧವನ್ನ ನಾವಿಲ್ಲಿ ನೋಡ್ಕೊಂಡ್ವಿ. ತ್ರಿಕೋಣಿ ಸಂಖ್ಯೆಗಳು, ಸಂಖ್ಯೆ ಶ್ರೇಣಿಯ ಜೊತೆಗೆ ವರ್ಗಗಳು ಮತ್ತು ಬೆಸ ಸಂಖ್ಯೆಗಳ ಜೊತೆ ವರ್ಗಗಳು ಯಾವ ರೀತಿಯ ಸಂಬಂಧವನ್ನ ತೋರಿಸಿಕೊಡ್ತಾವೆ ಅಂತ ನೋಡ್ಕೊಂಡ್ವಿ. ಓಕೆ, ಸೊ ಈಗ ನಾವು ಹೋಗೋಣ ನಮ್ಮ ಒಂದು ಕ್ರಿಟಿಕಲ್ ಥಿಂಕಿಂಗ್ ಸೆಷನ್ ಕಡೆ. ಹೌದಾ? ಸೊ ನಾವು ಬಹಳ ದಿನ ಪ್ರತಿ ಒಂದು ಸೆಷನ್ ಅಲ್ಲಿ ಏನ್ ಮಾಡ್ತಾ ಇದ್ವಿ? ಆಡ್ ಒನ್ ಆಕ್ಟಿವಿಟಿ. ಹೌದಾ? ಗುಂಪಿಗೆ ಸೇರದವನ್ನ ಹೊರಗೆ ಹಾಕು. ಹೌದಾ ಇಲ್ವೋ? ಆ ಒಂದು ಆಕ್ಟಿವಿಟಿನ ಮಾಡ್ತಾ ಇದ್ವಿ. ಕರೆಕ್ಟ್? ಸೊ ಈಗಾಗ್ಲೇ ನಾವು ಒಂದಿಷ್ಟನ್ನ ಸಾಲ್ವ್ ಮಾಡಿದೀವಿ. ಕರೆಕ್ಟ್? ಸೊ ಅದನ್ನ ನಾವ್ ಏನ್ ಮಾಡೋಣ? ಈಗ ಮುಂದುವರ್ಸೋಣ. ಇನ್ ಮಿಕ್ಕಿದ್ ಎಷ್ಟಿದಾವಲ್ಲ ಅವನ್ನ ನಾವ್ ಏನ್ ಮಾಡೋಣ? ಇಲ್ಲಿ ಸಿಲೆಕ್ಟ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ರು ತಯಾರಿದ್ದೀರಾ? ತಯಾರಿದ್ದೀರಾ ಎಲ್ರು? ಓಕೆ, ಸೊ ಈಗ ನಾನು ಏನ್ ಮಾಡ್ತೀನಿ? ಈಗ ನಿಮಗೆ ಪ್ರಶ್ನೆಯನ್ನ ಕೇಳ್ತೀನಿ. ಅದ್ರ ಮೇಲ್ಗಡೆ ನಿಮ್ಗೆ ಅರ್ಥ ಆದಂತಹ ಒಂದು ಏನ್ ಮಾಡ್ಬೇಕು? ಉತ್ತರವನ್ನ ಕೊಡ್ಬೇಕು. ಓಕೆ, ಎಸ್. 11ನೇದ್ದು ಇಲ್ಲಿದೆ ನೋಡಿ ಮಕ್ಳೇ. ಈಗಲ್, ಔಲ್, ಬ್ಯಾಟ್, ಪ್ಯಾರಟ್. ಈಗಲ್, ಔಲ್, ಬ್ಯಾಟ್, ಪ್ಯಾರಟ್ ಇದಕ್ಕೆ ಸೇರ್ದೇ ಇರುವಂತ, ಗುಂಪಿಗೆ ಸೇರ್ದೇ ಇರುವಂತ ಒಂದು ಪದ ಹೇಳಿ ಮಕ್ಳೇ, ಯಾವುದು ಅಂತಂದು ಹೇಳ್ಬೋದಾ? ಹೇಳ್ಬೋದಾ ಯಾರಾದ್ರೂ? ಹದ್ದು. ಹೌದಾ? ಹದ್ದು, ಬ್ಯಾಟ್, ಗೂಬೆ ಮತ್ತು ಗಿಳಿ. ಬಾವಲಿ ಅಂತಾನೂ ಕರಿತೀವಿ ಇದಕ್ಕೆ ನಾವು, ಬ್ಯಾಟಿಗೆ. ಸೊ ಹದ್ದು, ಗೂಬೆ, ಬಾವಲಿ, ಗಿಳಿ ಯಾವುದು ಗುಂಪಿಗೆ ಸೇರ್ಲಾರ್ದೆ ಇರುವಂತದ್ದು? ಗಿಳಿನ? ಅಲ್ಲ, ತಪ್ಪುತ್ರ. ಯಾವುದು? ಬಾವಲಿ? ಎಸ್. ಬಾವಲಿ ಏನಿದೆ ಅದು ಗುಂಪಿಗೆ ಸೇರ್ದೇ ಇರುವಂತ ಒಂದು ಏನು? ಒಂದು ಹೇಳ್ರಿ. ಆನಿಮಲ್. ಹೌದಾ? ಒಂದು ಅದು ಅದಕ್ಕೆ ನಾವ್ ಏನಂತ ಕರಿತೀವಿ? ಈಗಲ್ ಅಂದ್ರೆ ಹದ್ದು, ಗೂಬೆ ಮತ್ತು ಗಿಳಿ. ಈಗಲ್, ಔಲ್, ಪ್ಯಾರೆಟ್ ಮೂರೂ ಕೂಡ ಏನಿವೆ? ಪಕ್ಷಿಗಳು. ಹೌದಾ? ಪಕ್ಷಿಗಳಿದಾವೆ. ಅವಕ್ಕೆ ಹಾರ್ಲಿಕ್ಕೆ ರೆಕ್ಕೆ ಇದಾವೆ. ಆದರೆ ಬ್ಯಾಟ್ ಅಂದ್ರೆ ಬಾವಲಿ ಏನಿದೆ ಅದು ಒಂದು ಮ್ಯಾಮಲ್ ಆಗಿದೆ. ಅದು ಹಾರುತ್ತೆ. ಹೌದಾ? ಅದು ಹಾರುತ್ತೆ. ಆದ್ರೆ ಅದಕ್ಕೆ ಫರ್ ಇದೆ. ಫರ್ ಅಂತ ಕರಿತೀವಿ ಅದಕ್ಕೆ. ಏನಂತಾರೆ? ಈ ರೀತಿ ರೆಕ್ಕೆ ಇರುವುದಿಲ್ಲ, ಫರ್ ಇರುತ್ತೆ. ನೀವು ಇಲ್ಲಿ ಚಿತ್ರದಲ್ಲಿ ನೋಡ್ಬೋದು, ಈ ರೀತಿ ಇರ್ತಾವೆ ಅದಕ್ಕೆ. ಓಕೆ, ಅದು ಒಂದು ಮ್ಯಾಮಲ್ ಆಗಿದೆ ಮಕ್ಕಳೇ. ಓಕೆ, ಅದು ಒಂದು ಮ್ಯಾಮಲ್ ಆಗಿದೆ. ಹೌದಾ? ಮ್ಯಾಮಲ್ ಅಂತ ಕರಿತೀವಿ ನಾವು. ಸಸ್ತನಿ ಅಂತ ಕರಿತೀವಿ, ಸಸ್ತನಿ ಅಂತ ಕರಿತೀವಿ. ಓಕೆ, ಸಸ್ತನಿ ಅಂತ ಕರಿತೀವಿ. ಅದು ಬೆಚ್ಚಗಾಗಿ ರಕ್ತ ತುಂಬಿರುವಂತ ಒಂದು ಪ್ರಾಣಿಯಾಗಿದೆ. ಅದಕ್ಕೆ ಕೂದಲು ಅಥವಾ ಒಂದು ಫರ್ ಅನ್ನೋದು ಇರುತ್ತೆ. ಸರಿನಾ? ಎಸ್. ಮುಂದಿನ ಪ್ರಶ್ನೆಗೆ ಹೋಗೋಣವಾ? ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಮೆಷರ್ಮೆಂಟ್. ಕೂಡಿಸುವುದು, ಕಳಿಯುವುದು, ಗುಣಾಕಾರ ಮಾಡೋದು, ಅಳಿಯುವುದು ಯಾವುದು ಸೇರ್ಲಾರದೆ ಇರುವಂತಹ ಒಂದು ವಿಷಯ ಹೇಳಿ ನೋಡೋಣ. ಹಾ, ಹೇಳ್ಬೋದಾ ಯಾರಾದ್ರೂ ನೀವು? ಯಾವ್ದಿದೆ? ಹೇಳಿ ನೋಡೋಣ, ಪ್ರಯತ್ನ ಮಾಡಿ.
ಅಳಿಯುವುದಾ? ಎಸ್. ಯಾಕೆಂದ್ರೆ ಕೂಡಿಸುವುದು, ಕಳಿಯುವುದು ಮತ್ತು ಗುಣಾಕಾರ ಮಾಡುವುದು ಇದೆಲ್ಲ ನಾವ್ ಏನ್ ಮಾಡ್ತೀವಿ, ಇದನ್ನ ನಾವು ನಮ್ಮ ಒಂದು ಮ್ಯಾಥಮೆಟಿಕ್ಸ್ ಅಲ್ಲಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ಲಿಕ್ಕೆ ಬಳಸ್ತೀವಿ. ಹೌದೋ ಇಲ್ಲೋ? ಆಪರೇಷನ್ಸ್ ಅಂತ ಕರಿತೀವಿ ನಾವು ಇವನ್ನ. ನಾವು ನಮ್ಮ ಕ್ಯಾಲ್ಕುಲೇಷನ್ಸ್ ಮಾಡ್ಲಿಕ್ಕೆ ಬಳಸ್ತೀವಿ. ಅದೇ ಮೆಷರ್ಮೆಂಟ್ ಅಲ್ಲಿ ಏನ್ ಮಾಡ್ತೀವಿ ನಾವು, ಅಳಿಯುವುದಲ್ಲಿ ನಾವು ಅದನ್ನ ಯಾಕೆ ಬಳಸ್ತೀವಿ, ಅದನ್ನ ಒಂದು ಪರ್ಟಿಕ್ಯುಲರ್ ಸೈಜ್ ಅನ್ನ ನೋಡ್ಲಿಕ್ಕೆ ಬಳಸ್ತೀವಿ. ಇದರಿಂದ ನಾವು ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಲ್ಲ ಅಥವಾ ಕ್ಯಾಲ್ಕುಲೇಷನ್ಸ್ ಮಾಡಂಗಿಲ್ಲ. ಇಲ್ಲಿ ಕೇವಲ ಅಳತೆಯನ್ನ ನೋಡ್ಲಿಕ್ಕೆ ನಾವೇನ್ ಮಾಡ್ತೀವಿ, ಈ ಪ್ರಾಸೆಸ್ ಅನ್ನ ಬಳಸ್ತೀವಿ. ಎಸ್. ಕಾರ್, ಬಸ್, ಬೈಸಿಕಲ್, ಏರ್ಪ್ಲೇನ್. ಕಾರ್, ಬಸ್, ಬೈಸಿಕಲ್, ಏರ್ಪ್ಲೇನ್. ಹೌದಾ? ಹೇಳ್ಬೋದಾ ಯಾರಾದ್ರೂ ಏನು ಅಂತ? ಯಾವ್ದು ಗುಂಪಿಗೆ ಸೇರ್ಲಾರ್ದೆ ಇರುವಂತ ಒಂದು ಪದ ಅಥವಾ ಒಂದು ವಸ್ತು? ಕಾರ್, ಬಸ್, ಬೈಸಿಕಲ್, ಏರ್ಪ್ಲೇನ್. ಹೇಳ್ಬೋದಾ? ಏರ್ಪ್ಲೇನ್ ನ? ಎಸ್. ಕಾರ್, ಬಸ್, ಬೈಸಿಕಲ್ ಮೂರೂ ಕೂಡ ನಾವ್ ಏನ್ ಮಾಡ್ಬೋದು, ರೋಡ್ ಮೇಲೆ ಓಡಿಸಬಹುದು. ಹೌದಾ ಇಲ್ವೋ? ನೆಲದ ಮೇಲೆ ಓಡಿಸಬಹುದು. ಆದರೆ ಏರೋಪ್ಲೇನ್ ನೆಲದ ಮೇಲೆ ಓಡ್ತೇತಾ? ಇಲ್ಲ. ಅದಕ್ಕೆ ಏನ್ ಬೇಕು? ಆಕಾಶ ಬೇಕು. ಆಕಾಶದ ಎತ್ತರಕ್ಕೆ ಅದು ಹಾರ್ತಾ ಇದೆ. ಹಾಗಾಗಿ ಏರೋಪ್ಲೇನ್ ಏನಿದೆ ಇವು ಮೂರಕ್ಕೆ ಸೇರೋದಿಲ್ಲ. ಎಸ್. 4, 9, 16, 20 ಯಾವ್ದು ಸೇರ್ಲಾರ್ದೆ ಇರೋಂತ ಒಂದು ಸಂಖ್ಯೆ? 4, 9, 16, 20 ಹೇಳ್ಬೋದಾ ಯಾರಾದ್ರೂ? ಹೇಳ್ಬಹುದಾ? 20? ಎಸ್. 20 ಏನಿದೆ ಅದು ಸೇರ್ದೇ ಇರುವಂತಹ ಒಂದು ಸಂಖ್ಯೆ. ಯಾಕೆ? 4, 9, 16 ಮೂರೂ ಕೂಡ ಏನಿದಾವೆ, ವರ್ಗಗಳು. ಹೌದಾ ಇಲ್ವೋ? 2, 2 4, 3, 3 9, 4, 4 16. ಆದ್ರೆ 20 ವರ್ಗ ಸಂಖ್ಯೆ ಅಲ್ಲ, ವರ್ಗಗಳಲ್ಲಿ ಬರೋದಿಲ್ಲ. ಎಸ್. ಓಕೆ ಮಕ್ಳೇ, ಇವತ್ತಿನ ಒಂದು ಸೆಷನ್ ಅನ್ನ ಇಲ್ಲಿಗೆ ಮುಗಿಸೋಣ. ಮತ್ತೆ ಮುಂದಿನ ಸೆಷನ್ಗೆ ಭೇಟಿ ಹೋಗೋಣ. ಅಲ್ಲಿ ತನಕ ಓದ್ತಾ ಇರಿ, ಹೊಸದನ್ನ ಕಲಿತಾ ಇರಿ. ಈಗ ನೆಕ್ಸ್ಟ್ ಸೆಷನ್ ನಿಮ್ಗೆ ವಿಜ್ಞಾನದ ಇರುತ್ತೆ. ಸೊ ನೆಕ್ಸ್ಟ್ ಸೆಷನ್ ಕಡೆ ನಾವು ಹೋಗೋಣ ಅಂತ. ಥ್ಯಾಂಕ್ ಯು ಮಕ್ಳೇ. ಜೈ ಹಿಂದ್, ಜೈ ವಿದ್ಯಾಶಕ್ತಿ.